ಸೊ ಹಾಯ್ ಎಲ್ಲ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ನಾವಿವತ್ತು ಒಂದು ಮಧ್ಯಾಹ್ನದ ಬಾಡೂಟ ಮಾಡೋದಕ್ಕೆ ನೆಲಮಂಗಲ ಹತ್ರ ಬಂದಿದ್ದೀವಿ. ನೆಲಮಂಗಲ ಅಶ್ನಿಕುಂಟೆ. ಸೊ ಇಲ್ಲಿ ನಿಮಗೆ ಮಧ್ಯಾಹ್ನ ಆದರೆ ಸಾಕು ಒಂದು ಒಳ್ಳೆ ನಾನ್ ವೆಜ್ ಸ್ಟ್ರೀಟ್ ಫುಡ್ ಸಿಗುತ್ತೆ. ಜನ ಮಾತ್ರ ಕಾಯ್ತಿರ್ತಾರೆ ಒಂದು ನಾನ್ ವೆಜ್ ಸ್ಟ್ರೀಟ್ ಫುಡ್ನ ತಿನ್ನೋದಕ್ಕೋಸ್ಕರ. ಮಂಡ್ಯ ನಾಟಿ ಸ್ಟೈಲ್ ನಾನ್ ವೆಜ್ ಊಟ ಅಂತ ಹೇಳ್ಬಿಟ್ಟು ಮಟನ್ ಊಟ, ಚಿಕನ್ ಊಟ, ಬೋಟಿ ಊಟ, ತಲೆಮಾಂಸ ಊಟ, ಈ ಥರ ವೆರೈಟಿ ನಾನ್ ವೆಜ್ ಊಟಗಳು ಸಿಗುತ್ತೆ. ಸೊ ರೀಸನಬಲ್ ಪ್ರೈಸಲ್ಲಿ ಕೊಡ್ತಿರೋವಂಥದ್ದು, ತುಂಬ ಕಮ್ಮಿ ಬೆಲೆಯಲ್ಲಿ ಒಳ್ಳೆ ನಾಟಿ ಸ್ಟೈಲ್ ಊಟ ಕೊಡ್ತಿರೋವಂಥದ್ದು. ಸೊ ಅದಕ್ಕೋಸ್ಕರ ಜನ ಫುಲ್ ಫಿದಾ. ಸೊ ಜನ ತುಂಬ್ಕೊಂಡು ತುಳ್ಗಾಡ್ತಿರ್ತಾರೆ ಇಲ್ಲಿ. ಸೊ ಲೊಕೇಶನ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಬನ್ನಿ ಹೋಗೋಣ, ಒಳ್ಳೆ ನಾನ್ ವೆಜ್ ಊಟ ಕೊಡಿಸ್ತೀನಿ. ಅಣ್ಣ ಇಲ್ಲಿದೆ ಕಣ, ಲೇಟ್ ಆಗುತ್ತೆ, ಕಸ್ಟಮರ್ ಇದ್ದಾರೆ, ಆಮೇಲೆ ಅರ್ಜೆಂಟ್ ಮಾಡಿದ್ರೆ ಆಗಲ್ಲ ನನಗೂ. ಏನು ರೈಸ್ಗೆ ಏನು ಬೇಕು ಕೊಡಿ. ಆಯ್ತು ಏನು ಬೇಕಣ್ಣ ಪರೋಟಾಗೆ? ಶರ್ಟ್ ಆಗುತ್ತೆ. ಮಟನ್ ಏನ್ ಹೇಳಿದ್ರು ಅವ್ರಿಗೆ ಹೇಳಿರೋದಪ್ಪ. ಎಲ್ಲ ಹೇಳಿದಾರೆ, ಎಲ್ಲ ಹಾಫ್ ಪ್ಲೇಟ್ ಹೇಳಿದಾರೆ. ಟೈಮ್ ಮಾಡ್ಕೊಂಡು ಕೊಟ್ಬಿಡ್ರಿ. ಅಂದಾಜಿ ಕೊಡ್ಬೇಕು, ಒಂದು ನಿಮಿಷ. ನಂಗಿಂತ ಮುಂದೆ ಬಂದು ಅಟ್ಟೆ. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಜಗದೀಶ್ ಅಂತ. ಏನು ಸರ್ ಹೋಟ್ಲ್ ಹೆಸರು? ಇದು ಮಂಡ್ಯ ನಾಟಿ ಸ್ಟೈಲ್ ಅಂತ. ಏನೇನು ಸಿಗುತ್ತೆ ಇಲ್ಲಿ? ಸರ್ ಇಲ್ಲಿ ಮಟನ್ ಊಟ, ಚಿಕನ್ ಊಟ, ಬೋಟಿ ಊಟ, ತಲೆ ಮಟನ್ ಊಟ, ಲಿವರ್ ಊಟ. ಓಕೆ, ಏನು ಕಾಸ್ಟಲ್ಲಿ ಕೊಡ್ತಿದ್ದೀರಾ ಸರ್? ಸರ್ ಇದು ಮಟನ್ ಊಟ ಬಂದ್ಬಿಟ್ಟು 180, ಚಿಕನ್ ಊಟ 100 ರೂಪಾಯಿ, ಬೋಟಿ ಊಟ, ತಲೆ ಮಟನ್ ಊಟ 120 ರೂಪಾಯಿ, ಲಿವರ್ ಊಟ 90 ರೂಪಾಯಿ, ಮುದ್ದೆ, ರೈಸು, ಐಟಮ್ ಏನು ಹೇಳ್ತಿರೋದು ಐಟಮ್ ಇರುತ್ತೆ. ಅದ್ರ ಜೊತೆ ಇನ್ಕ್ಲೂಡ್ ನಿಮಗೆ ಪರೋಟ ಬೇಕು ಅಂದರೆ 10 ರೂಪೀಸ್ ಎಲ್ಲದ್ರ ಮೇಲೆ ಜಾಸ್ತಿ ಆಗುತ್ತೆ. ಬರೀ ಇವಾಗ ಊಟ ಬೇಡ, ಬರೀ ಮಟನ್ ಬೇಕು, ಬೋಟ್ ಬೇಕು ಅಂದರೆ? ಬರೀ ಮಟನ್ ಆದರೆ ಹಾಫ್ 140, ಫುಲ್ ಆದರೆ 180 ರೂಪಾಯಿ, 280 ರೂಪಾಯಿ. ಚಿಕನ್ನು ಫುಲ್ಲು 120, ಹಾಫ್ ಆದರೆ 60 ರೂಪಾಯಿ. ಲಿವರು ಫುಲ್ ಆದರೆ 100 ರೂಪಾಯಿ, ಹಾಫ್ 50 ರೂಪಾಯಿ. ತಲೆ ಮಟನ್ನು, ಬೋಟಿ ಹಾಫ್ 80 ರೂಪಾಯಿ, ಫುಲ್ಲು 160 ರೂಪಾಯಿ. 160 ರೂಪಾಯಿ. ಎಷ್ಟು ದಿನದಿಂದ ಇರೋದು ಸರ್? ಸರ್ ಇದು 1 ವರ್ಷದಿಂದ ಮಾಡ್ತಾಯಿದ್ದೀವಿ. ನಮ್ಮ ಬ್ರದರ್ದು ಇನ್ನೊಂದು ಹೋಟ್ಲಿದೆ ಸಂಡೇಕೊಪ್ಪದಲ್ಲಿ, ಅವರಿಂದ ನಾವು ಕಲಿತು ಇವಾಗ ಅಲ್ಲಿ ಮಾಡ್ತಾಯಿದ್ದೀವಿ ಸರ್. ಒಂದು 2 ಗಂಟೆಗೆಲ್ಲ ಖಾಲಿ? 2 ಗಂಟೆಗೆಲ್ಲ ಅಂದರೆ ಒಂದು ಬರೋದು 1 ಗಂಟೆ ಆಗುತ್ತೆ ಕರೆಕ್ಟಾಗಿ. ಒಬ್ಬರೇ ಪ್ರಿಪೇರ್ ಮಾಡೋದು, ಯಾರು ಹುಡುಗರಿಲ್ಲ. ಅದರಿಂದ ಏನಂದರೆ ಮನೆಯವ್ರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಮನೆಯವ್ರು ಬಂದು. ಅದರಿಂದ ಕರೆಕ್ಟಾಗಿ 1 ಗಂಟೆ ಇರುತ್ತೆ. 1 ಗಂಟೆ ಮೇಲೆ ಹೇಳೋಕ್ಕಾಗಲ್ಲ, ಒಂದು ದಿವಸ ಲೇಟ್ ಆಗುತ್ತೆ, ಒಂದು ದಿವಸ ಬೇಗ ಇರ್ತೀವಿ. ಐಟಮ್ ಅಷ್ಟೇ, ಒಂದು ದಿವಸ ಬೇಗ ಖಾಲಿ ಆಗುತ್ತೆ, ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಯಾವ್ದು ಇಲ್ಲಿ ಫಾಸ್ಟ್ ಮೂವಿಂಗ್ ಜನ ಇದೇ ಬೇಕು ಅಂತ ತಿನ್ನೋದು ಯಾವ್ದು ಜಾಸ್ತಿ? ಅಂದರೆ ಫಸ್ಟ್ ಖಾಲಿ ಆಗೋದು ಯಾವುದು? ಫಸ್ಟ್ ಖಾಲಿ ಆಗೋದು ಬೋಟಿ ಗೊಜ್ಜು. ಬೋಟಿ ಅದಾದ್ಮೇಲೆ ಮಟನ್ ಐಟಮ್ ಆಲ್ಮೋಸ್ಟ್ ಮೊದಲು, ಚಿಕನ್ ಎಲ್ಲ ಲಾಸ್ಟಿಗೆ ಖಾಲಿ ಆಗುತ್ತೆ. ಆಪ್ಷನ್ ಲಾಸ್ಟ್ ಲಿವರು. ಮುದ್ದೆ, ಪರೋಟ, ಚಪಾತಿ ಇರುತ್ತೆ. ಈಗ ಬರೀ ರೈಸು ಮೊಟ್ಟೆ ತೊಗೊಂಡ್ರೆ 50 ರೂಪಾಯಿ ಇರುತ್ತೆ. ಹಾಫ್ ರೈಸು, 2 ಚಪಾತಿ, ಮೊಟ್ಟೆ ತೊಗೊಂಡ್ರೆ 60 ರೂಪಾಯಿ, ಮೊಟ್ಟೆ ಬೇಡ ಅಂದರೆ 50 ರೂಪಾಯಿ. ಸೊ ರೆಗ್ಯುಲರ್ ಆಗಿ 4 ಗಂಟೆವರೆಗೆ ಇರ್ತೀರಾ? 4 ಗಂಟೆಗೆ ರೆಗ್ಯುಲರ್. ಬಟ್ ಬೇಗ ಬಂದರೆ ಐಟಮ್ಸ್ಗಳು ಜಾಸ್ತಿ ಸಿಗುತ್ತೆ, ಬೇಗ ಸಿಗುತ್ತೆ. ಒಂದೊಂದೇ ಖಾಲಿ ಆಗ್ತಾ ಇರುತ್ತೆ. ಥ್ಯಾಂಕ್ ಯು ಸರ್. ಓಕೆ ಸರ್. ಇದು ಮಟನ್ ಕುರ್ಮಾ. ಓಕೆ, ನಮ್ಮ ಹತ್ರ ಮತ್ತೆ ಗೋಟಿ ಗೊಜ್ಜು, ತಲೆ ಮಟನ್ ಇರುತ್ತೆ. ಇದು ಚಿಲ್ಲಿ ಚಿಕನ್. ಇದು ಲಿವರ್ ಗೊಜ್ಜು. ಇದು ಚಿಕನ್ ಚಾಪ್ಸು. ಇದು ಮಟನ್ ಕುರ್ಮಾ. ಇವತ್ತು ಬೋಟಿ, ತಲೆ ಮಟನ್ 2 ಮಾಡಿದ. 2 ಮುದ್ದೆನಾ? ಬಾಳೆ ಎಲೆ ಯೂಸ್ ಮಾಡ್ಬೋದಲ್ಲ ಕವರ್? ಬಾಳೆ ಎಲೆ ಯೂಸ್ ಮಾಡ್ಬೋದಲ್ವ? ಮಾಡ್ಬೋದು ಮೇಡಮ್. ಸುಮ್ಮನೆ ಯಾಕೆ ಮಾಡಬಾರ್ದು? 40. ಹಾಂ. ಇದು 100 ರೂಪಾಯಿ. 100 ರೂಪಾಯಿ.
ಇನ್ನೊಂದು ಮುದ್ದೆ ಬನ್ನಿ ಊಟ ಮಾಡೋರು ಮುಂದಕ್ಕೆ ಬನ್ನಿ, ಈ ಕಡೆ ಗೊತ್ತಾಗಲ್ಲ ನಿನ್ನೆ. ಜೊತೆಗೇನು ಬೇಕಣ್ಣ? ಬರ್ತಾರೆ 1 ನಿಮಿಷ ಬರ್ತಾರೆ ಅವ್ರೆ. ಊಟ ತುಂಬ ಚೆನ್ನಾಗಿದೆ. ಚಿಕನ್ ಇದೆ, ಮಟನ್ ಇದೆ, ಬೋಟಿ ಇದೆ, ಮುದ್ದೆ ಇದೆ, ರೈಸ್ ಇದೆ, ಪರೋಟ, ಚಪಾತಿ, ಮೊಟ್ಟೆ, ಎವ್ರಿಥಿಂಗ್ ಈಸ್ ಸೂಪರ್. ರೆಗ್ಯುಲರಾಗಿ ಬರ್ತಾ ಇರ್ತೀವಿ ನಾವು ಡೈಲಿ ಮಧ್ಯಾಹ್ನ ಇಲ್ಲಿಗೆ ಬರೋದು. ನನಗೆ ಚಿಕನ್ನೇ ಫೇವರಿಟ್. ಸಾಯಂಕಾಲ ಬಿಚ್ಚಿ ಕೊಡ್ತಾರೆ. ಮುದ್ದೆ ಬರೋಣ ಆಮೇಲೆ ನೋಡೋಣ. ಹಿಂಗೆ ರೈಸ್ ಕೊಡಿ. ಚೆನ್ನಾಗಿದೆ. ನಮ್ಮ ಮುಖ ಹಾಕ್ಬಿಡಿ. ತಲೆ ಮಟನ್ ಬೋಟಿ 80 ರೂಪಾಯಿ ಹಾಫ್. ಹೇಳಿದ ಪೀಸ್ ಹಾಕ್ಕೊಡ್ತೀರಾ? ಪೀಸು 5ರಿಂದ ಸಣ್ಣದಿದ್ರೆ 6. ಅಲ್ಲ, ಕೇಳಿದ ಪೀಸ್ ಹಾಕ್ಕೊಡ್ತೀರಾ? ಹಾಕ್ಕೊಡ್ತೀವಿ, ಹಂಗಂತೇನಿಲ್ಲ. ಕಸ್ಟಮರ್ ಮುಖ್ಯ. ಫಸ್ಟ್ ಇಷ್ಟೊಂದು ರಶ್ ಇದ್ರು ನಮ್ಮ ನೋಡಿಕೊಂಡ್ಬರ್ತಾರೆ, ನಾವು ಅವ್ರ ಥರ ನೋಡ್ಕೋಬೇಕಲ್ಲ. ಆಗೋದು ಇದಕ್ಕೆ ಹಾಫ್ ರೈಸ್ ತೊಗೊಂಡ್ರೆ 180. ಬ್ರೋ, ಇದು ಬಂದು 180 ರೂಪಾಯಿ. ಅಂದರೆ ಇದಕ್ಕಿಂತ ಒಂದು ಹಾಫ್ ರೈಸ್ ತೊಗೋಬೋದು. ಸೊ ಇಷ್ಟು ಮಟನ್ ಕೊಡಿದ್ರೆ, ಒಂದು ಮುದ್ದೆ ಕೊಡಿದ್ರೆ, ಮಟನ್ನು. ಚಿಕನ್ ಆದರೆ 100 ರೂಪಾಯಿ ಅಷ್ಟೇ. ಈ ಒಂದು ಮುದ್ದೆ ಕೊಟ್ಟು ಒಂದು ಹಾಫ್ ರೈಸ್ ಕೊಟ್ಟು ಇಷ್ಟು ಚಿಕನ್ ಕೊಡಿದ್ರೆ 100 ರೂಪಾಯಿ. ಬೋಟಿ ತಲೆ ಮಾಂಸ 120 ರೂಪಾಯಿ. ಮುದ್ದೆ ಸೈಜು ದಪ್ಪನೇ ಇದೆ ಗುರು, ಸಾಮಾನ್ಯವಾಗಿಲ್ಲ, ದಪ್ಪ ಇದೆ ಮುದ್ದೆ. ಸಕ್ಕದಾಗಿದೆ ಮುದ್ದೆ, ಮಿದಿತಿದೆ, ಸಕ್ಕದಾಗಿ ಅನಿಸ್ತಿದೆ. ಆಮೇಲೆ ಫುಲ್ ಎಲ್ಲ ಅಂಟ್ಕೊಂಬಿಡ್ತು ನೀಟಾಗಿ. ಸಕ್ಕ ಸ್ಟ್ರಾಂಗ್ ಆಗಿದೆ ಮಸಾಲ, ಮಟನ್ ಮಸಾಲ ಸ್ಟ್ರಾಂಗ್ ಆಗಿದೆ. ಮಸಾಲ ರುಬ್ಬಿ ಹಾಕಿ ಮಾಡಿದ್ದಾರೆ. ಮಟನ್ ಫ್ಲೇವರ್ ಜೊತೆಗೆ ಒಂದು ಮಸಾಲ ಫ್ಲೇವರ್ ಸಕ್ಕತ್ತಾಗಿ ಇಷ್ಟ ಆಗುತ್ತೆ. ಸ್ಪೈಸಿ ಮತ್ತು ಆ ಒಂದು ಫ್ಲೇವರ್ ಎರಡೂ ಕೂಡ ಇಷ್ಟ ಆಗುತ್ತೆ. ಚೆನ್ನಾಗಿ ಸ್ಟ್ರಾಂಗ್ ಆಗಿದೆ ಆ್ಯಕ್ಚುಲಿ. ಮಸಾಲೆ ಗಟ್ಟಿಯಾಗಿರೋದಕ್ಕೆ ಮುದ್ದೆ ಮಾತ್ರ ಹೊಂದ್ಕೊತಿದೆ ಸಕ್ಕತ್ತಾಗಿ. ರೈಸ್ಗಂತೂ 7 ಮಾಸ್ಟಂಗಿರುತ್ತೆ. ಸೊ ಮಟನ್ ಕಡೆ ಹೋದರೆ ನೋಡಿ ಇಷ್ಟು ಪೀಸ್ ಕೊಡ್ತಾರೆ, ಎಲ್ಲ ನಾಟಿ ಮಟನ್ನು ಪಕ್ಕ. ಇದು ನೋಡ್ರೇನೋ ಗೊತ್ತಾಗ್ತಿದೆ ನಾಟಿ ಮಟನ್ ಅಂತ. ಪೀಸಸ್ ಎಲ್ಲ ನೋಡಿ, ತುಂಬ ಸಾಫ್ಟ್ ಅಂತೂ ಇಲ್ಲ ಮಟನ್ನು. ಇದೆ ಮಟನ್ ಈ ಥರ ಇರುತ್ತೆ ಮಟನ್.
ಇದೆ, ಚಿಕನ್ ಚಾಪ್, ಚಿಲ್ಲಿ ಚಿಕನ್, ಲಿವರ್ ಗೊಜ್ಜು, ಚಿಕನ್ ನಾಟಿ ಮಟನ್ ಗುರು ತಿನ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ. ತುಂಬ ಸಾಕಂತಿಲ್ಲ, ಅಗ್ದು ತಿನ್ನಬೇಕಾಗುತ್ತೆ. ಅಗ್ದು ತಿಂತಿದ್ರೆ ನಿಮಗೆ ಒಂದು ಫೀಲ್ ಸಿಗುತ್ತೆ ನಾಟಿದ್ದು ಹೆಂಗಿರುತ್ತೆ ಟೇಸ್ಟು. ಆ ಥರ ಮಸಾಲದಲ್ಲಿ ಫುಲ್ಲು ಬೆಂದು ಸಕ್ಕತ್ತಾಗಿ ಇಳ್ಕೊಂಡಿದೆ. ಚರ್ಬಿ ಗಿರ್ಬಿ ಎಲ್ಲ ಏನಿಲ್ಲ ಈ ಮಾಂಸದಲ್ಲಿ, ಫುಲ್ಲೆಲ್ಲ ಮಾಂಸನೇ ಇರುವಂಥದ್ದು. ಮೂಳೆ ಜೊತೆ ಆ ಮಾಂಸ ಸಾಕಾಗಿ ಟೇಸ್ಟ್ ಕೊಡ್ತಿದೆ. ಸುತ್ತಮುತ್ತ ಇದ್ದರೆ ನೀವು ಈ ಕಡೆ ನೆಲಮಂಗಲ ಕಡೆ ಬಂದರೆ ಬನ್ನಿ, ಇದು ಟ್ರೈ ಮಾಡಿ. ಓಕೆ ಯಾವ್ದಾಗಲಿ